ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಫೆಬ್ರವರಿ 11 ಮತ್ತು 12ರ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಆದ್ದರಿಂದ ವಿಡಿಯೋನ ಕೊನೆಯ ತನಕ ನೋಡಿ. ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ದಲ್ಲಿ ಇರತಕ್ಕಂಥದ್ದು. ಇವತ್ತಿನ ಮೊದಲನೆಯ ಪ್ರಶ್ನೆ, ಮೈಸೂರು ಸ್ಯಾಂಡಲ್ ಸೋಪಿಗೆ ರಾಯಭಾರಿಯಾಗಿ ಇತ್ತೀಚೆಗೆ ಯಾರನ್ನು ನೇಮಕ ಮಾಡಲಾಗಿದೆಯಪ್ಪ ಅಂದ್ರೆ ಇಲ್ಲಿ ತಮ್ಮಣ್ಣ ಅವರನ್ನು 2 ವರ್ಷದವರೆಗೆ ನೇಮಕವನ್ನು ಮಾಡಲಾಗಿರ್ತಕ್ಕಂಥ ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯ ಎರಡನೆಯ ಪ್ರಶ್ನೆ, ಜಪಾನಿನ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದವರು ಯಾರು ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಯಾರು ನೇಮಕ ಆಗಿರ್ತಾರಪ್ಪ ಅಂದ್ರೆ ಇಲ್ಲಿ ಸನಾಯೆ ಟಕಾಯಿಚ್ ಅಂತಕ್ಕಂಥವ್ರು ನೇಮಕ ಆಗಿರ್ತಾರೆ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯ ಮೂರನೆಯ ಪ್ರಶ್ನೆ, ಅನ್ನಪೂರ್ಣ ಮುಹಿಂ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದ್ರೆ ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೋಜನೆ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿಯ ನಾಲ್ಕನೆಯ ಪ್ರಶ್ನೆ, ವಿಶ್ವ ಭ್ರಷ್ಟಾಚಾರ ಸೂಚ್ಯಾಂಕದಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ನೋಡಿ. ನಮ್ಮ ಭಾರತ ಅಂತಕ್ಕಂಥದ್ದು ಇಲ್ಲಿ ಎಷ್ಟನೇ ಸ್ಥಾನದಲ್ಲಿದೆಯಪ್ಪ ಅಂದ್ರೆ 91ನೇ ಸ್ಥಾನದಲ್ಲಿ ನಮ್ಮ ಭಾರತ ಇರತಕ್ಕಂಥದ್ದು ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ವಿಶ್ವ ಭ್ರಷ್ಟಾಚಾರ ಸೂಚ್ಯಾಂಕದಲ್ಲಿ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಒಂದು ದೇಶ ಯಾವುದು ಅಂತೇಳಿ 5ನೇ ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ಡೆನ್ಮಾರ್ಕ್ ಅಂತಕ್ಕಂಥದ್ದು ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥ ನೋಡಿ. ಬಹಳ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ. ಇಲ್ಲಿ ಆರ್ಟಿಕಲ್ ಇರ್ತಕ್ಕಂಥದ್ದು 1 ಅಥವಾ 2 ಪ್ರಶ್ನೆ ಅಷ್ಟೇ ಇರ್ತದೆ. ಸುಮ್ಮನೆ ಒಂದಿನ ಅಥವಾ 2 ದಿನದ ಕರೆಂಟ್ ಅಫೇರ್ಸ್ಗಾಗಿ 1 ಗಂಟೆ 2 ಗಂಟೆ ವಿಡಿಯೋ ನೋಡೋದು ಬೇಡ. ಅಲ್ಲಿ ಬಹಳ ಕಮ್ಮಿ ಮಾಹಿತಿ ಇರ್ತದೆ. ಆದ್ದರಿಂದ ಅಲ್ಲಿರ್ತಕ್ಕಂಥದ್ದನ್ನೇ ನಾನು 1 ಅಥವಾ 2 ಪ್ರಶ್ನೆಗಳನ್ನು ಎತ್ಕೊಂಡು ಆ ಪ್ರಶ್ನೆಗಳನ್ನು ವಿಡಿಯೋಗಳನ್ನು ಮಾಡಲಾಗಿರ್ತಕ್ಕಂಥ. ಸ್ನೇಹಿತರೆ, ಬಹಳ ಟೈಮ್ ವೇಸ್ಟ್ ಮಾಡೋದು ಬೇಡ. 8 ರಿಂದ 10 ನಿಮಿಷದಲ್ಲಿ ಮುಗಿಬೇಕು. ಸುಮ್ಮನೆ 1 ಗಂಟೆ 2 ಗಂಟೆ ನೋಡೋದ್ರಿಂದ ಬರೀ ನೀವು 1 ಗಂಟೆ 2 ಗಂಟೆ ಪ್ರಚಲಿತ ಘಟನೆಗಳನ್ನು ದಿನಾಲು ನೋಡ್ತಾ ಹೋದಾಗ ಉಳಿದ ಸಬ್ಜೆಕ್ಟನ್ನು ಓದೋದು ಯಾವಾಗ? ಆದ್ದರಿಂದ ಬಹಳ ಅಚ್ಚುಕಟ್ಟಾಗಿ ಸ್ವಲ್ಪ ಹಳೆಯ ಪ್ರಶ್ನೆ ಪತ್ರಿಕೆ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗ್ತದೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಯಾನ, ಮುಂದೆ ಯಾವ ರೀತಿ ಕೇಳ್ತಾನ ಅಂತಕ್ಕಂಥ. ಸ್ವಲ್ಪ ಎಲ್ಲವನ್ನ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ. ಯಾರು ಯಾವ ರೀತಿಯಾಗಿ ನಿಮ್ಗೆ ಒಳ್ಳೆಯ ಮಾಹಿತಿಯನ್ನು ನೀಡ್ತಾರ ಅಂತಕ್ಕಂಥದ್ದು ನಿಮಗೂ ಕೂಡ ಗೊತ್ತಾಗ್ತದೆ. 6ನೇ ಪ್ರಶ್ನೆ, ಲೋಕಸಭಾ ಸ್ಪೀಕರ್ ಅವರನ್ನು ಪದಚ್ಯುತಗೊಳಿಸುವ ಸಂವಿಧಾನದ ಒಂದು ವಿಧಿ ಯಾವುದಪ್ಪ ಅಂದ್ರೆ ಇಲ್ಲಿ ಆರ್ಟಿಕಲ್ 94C ಅಂತಕ್ಕಂಥ ನೋಡಿ. ಇತ್ತೀಚೆಗೆ ಒಂದು ಲೋಕಸಭಾ ಸ್ಪೀಕರ್ ಅವರನ್ನು ಪದಚ್ಯುತಗೊಳಿಸಬೇಕು ಅಂತೇಳಿ ತುಂಬ ಸುದ್ದಿಯನ್ನು ಓಡಾಡ್ತಾ ಇದೆ. ಇತಿಹಾಸದಲ್ಲಿ ಹಿಂದೆ ನೋಡಿದ್ರು ಕೂಡ ಸುಮಾರು ಒಂದು 3 ಬಾರಿ ಇದೇ ರೀತಿ ಆಗಿರ್ತಕ್ಕಂಥದ್ದು. ವಿರೋಧ ಪಕ್ಷದ ನಾಯಕರು ಏನು ಮಾಡಿದಾರಪ್ಪ, ಅವರನ್ನು ಪದಚ್ಯುತಗೊಳಿಸಬೇಕು ಅಂತ ಪ್ರಯತ್ನ ಆದರೂ ಕೂಡ ಇನ್ನಿವರೆಗೂ ಯಾರೂ ಕೂಡ ಆಗಿಲ್ಲ. ಈ ಸಾರಿನೂ ಕೂಡ ಪದಚ್ಯುತಿ ಆಗ್ತಕ್ಕಂಥ ಚಾನ್ಸಸ್ ಬಹಳ ಕಡಿಮೆ ಆಗೋದೇ ಇಲ್ಲ. ಇಲ್ಲಿ ಪ್ರಯತ್ನ ಆದರೆ ವಿರೋಧ ಪಕ್ಷದವರು ಕೂಡ ಅದನ್ನು ಕೂಡ ಗೊತ್ತಾದ ಇದು ಆಗಲ್ಲ ಅಂತೇಳಿ ಅವರು ಸದನದಲ್ಲಿ ಏನೋ ಒಂದು ಇದು ಮಾಡಿ ಆ ರೀತಿ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ತದೆ. ಏನೇ ಇರಲಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ನೀವು ಕೂಡ ತಿಳಿತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ. ಇಲ್ಲಿ 7ನೆಯ ಪ್ರಶ್ನೆ, ಅಂತಾರಾಷ್ಟ್ರೀಯ ವಿಜ್ಞಾನ ಕ್ಷೇತ್ರದ ಮಹಿಳೆಯರ ದಿನವನ್ನು ಯಾವಾಗ ಆಚರಣೆಯನ್ನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಫೆಬ್ರವರಿ 7ರಂದು ಆಚರಣೆ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 8ನೆಯ ಪ್ರಶ್ನೆ, ಭಾರತೀಯ ರೈಲು ಇಲಾಖೆಯು ಅಧಿಕೃತವಾಗಿ ಬಿಡುಗಡೆ ಮಾಡಿದ ಹೊಸ ಆ್ಯಪ್ ಯಾವುದು ನೋಡಿ. ಇತ್ತೀಚೆಗೆ ಮತ್ತೊಂದು ಆ್ಯಪನ್ನು ಬಿಡುಗಡೆಯನ್ನು ಮಾಡಿರ್ತದ, ರೈಲ್ 1 ಅಂತಕ್ಕಂಥ ಒಂದು ಆ್ಯಪನ್ನು ಇತ್ತೀಚೆಗೆ ಭಾರತೀಯ ರೈಲ್ವೆ ಇಲಾಖೆ ಬಿಡುಗಡೆ ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಆಲಮಟ್ಟಿ ಅಣೆಕಟ್ಟು ಯಾವ ನದಿಗೆ ನಿರ್ಮಾಣ ಮಾಡಲಾಗಿದೆಯಪ್ಪ ಅಂದ್ರೆ ಇದು ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು. ಇವಾಗ ಸ್ವಲ್ಪ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು. ಇದು ಕೃಷ್ಣಾ ನದಿಗೆ ಒಂದು ನಿರ್ಮಾಣವನ್ನು ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಕೇಂದ್ರ ಜಲಶಕ್ತಿ ಸಚಿವರಾಗಿ ಪ್ರಸ್ತುತ ಯಾರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆಪ್ಪ ಅಂದ್ರೆ ಇಲ್ಲಿ CR ಪಾಟೀಲ್ ಅಂತಕ್ಕಂಥವ್ರು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು.
ನೆಕ್ಸ್ಟು 11ನೆಯ ಪ್ರಶ್ನೆ, ವಿಶ್ವಸಂಸ್ಥೆಯ 2026ರ ಹವಾಮಾನ ಬದಲಾವಣೆ ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಲಿದೆಯಪ್ಪ ಅಂದ್ರೆ ಇದು ಆಸ್ಟ್ರೇಲಿಯಾ ದೇಶದಲ್ಲಿ ನಡೀತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಯಾವ ಭಾರತೀಯ ರಾಜ್ಯವು ಇತ್ತೀಚೆಗೆ ತನ್ನದೇ ಆದ AI ನೀತಿ 2026ರನ್ನ ಬಿಡುಗಡೆ ಮಾಡಿದೆಯಪ್ಪ ಅಂದ್ರೆ ಇಲ್ಲಿ ನೋಡಿ ತೆಲಂಗಾಣ ಅಂತಕ್ಕಂಥದ್ದು ಬಿಡುಗಡೆ ಮಾಡಲಾಗಿರ್ತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ತೀಚೆಗೆ ರೆಪೋ ದರವನ್ನು ಎಷ್ಟಕ್ಕೆ ನಿಗದಿಪಡಿಸಿದೆ ನೋಡಿ. ಎಷ್ಟಕ್ಕೆ ನಿಗದಿಯನ್ನು ಮಾಡಿದೆಯಪ್ಪ ಅಂದ್ರೆ ಇಲ್ಲಿ 6.25 ಅಂತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 14ನೇ ಪ್ರಶ್ನೆ, 2026ರ ಚಳಿಗಾಲದ ಒಲಿಂಪಿಕ್ಸ್ನ ಆತಿಥ್ಯವನ್ನು ವಹಿಸ್ತಕ್ಕಂಥ ಒಂದು ನಗರ ಯಾವುದಪ್ಪ ಅಂದ್ರೆ ಇಲ್ಲಿ ಮಿಲನ್ ಮತ್ತು ಕಾರ್ಟಿನಾ ಅಂತಕ್ಕಂಥದ್ದು ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಇತ್ತೀಚೆಗೆ ಯಾವ ದೇಶವು ತನ್ನ ಮೊದಲ ಬಾಹ್ಯಾಕಾಶ ಪ್ರವಾಸೋದ್ಯಮ ಮಿಷನ್ನನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆಯಪ್ಪ ಅಂದ್ರೆ ಇಲ್ಲಿ ನೋಡಿ ಜಪಾನ್ ಅಂತಕ್ಕಂಥದ್ದು ಯಶಸ್ವಿಯಾಗಿ ಪೂರ್ಣ ಮಾಡಿರ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. 16ನೆಯ ಪ್ರಶ್ನೆ, ಫೆಬ್ರವರಿ 11ರಂದು ಯಾವ ಅಂತಾರಾಷ್ಟ್ರೀಯ ದಿನವನ್ನು ಆಚರಣೆ ಮಾಡಲಾಗ್ತದಪ್ಪ ಅಂದ್ರೆ ಇಲ್ಲಿ ವಿಜ್ಞಾನದಲ್ಲಿ ಮಹಿಳೆಯರು ಮತ್ತು ಬಾಲಕಿಯರ ಅಂತಾರಾಷ್ಟ್ರೀಯ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ನೋಡಿ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಯಾವ ಕಂಪನಿಯು ವಿಶ್ವದ ಮೊದಲ ಸಂಪೂರ್ಣ ಮರುಬಳಕೆ ಮಾಡಬಹುದಾದ ರಾಕೆಟನ್ನು ಯಶಸ್ವಿಯಾಗಿ ಪರೀಕ್ಷೆಯನ್ನು ಮಾಡಿದೆಯಪ್ಪ ಅಂದ್ರೆ ಇಲ್ಲಿ ಸ್ಪೇಸ್ ಎಕ್ಸ್ ಅಂತಕ್ಕಂಥದ್ದು ಎಲಾನ್ ಮಸ್ಕ್ ಒಡೆತನದ ಕಂಪನಿ ಆಗಿರ್ತಕ್ಕಂಥ ಸ್ಪೇಸ್ ಎಕ್ಸ್ ಅಂತಕ್ಕಂಥ ಕಂಪನಿ ಇದನ್ನು ಪರೀಕ್ಷೆ ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಭಾರತದ ಯಾವ ನಗರವನ್ನು ಇತ್ತೀಚೆಗೆ ಯುನೆಸ್ಕೋ ಸಾಹಿತ್ಯ ನಗರಿ ಎಂದು ಗುರುತು ಮಾಡಲಾಗಿದೆಯಪ್ಪ ಅಂದ್ರೆ ಇಲ್ಲಿ ಯಾವುದನ್ನು ಗುರುತು ಮಾಡಲಾಗಿದೆಯಪ್ಪ ಅಂದ್ರೆ ಇಲ್ಲಿ ಕೋಯಿಜ್ಕೋಡ್ ಅಂತಕ್ಕಂಥ ಒಂದು ನಗರವನ್ನು ಗುರುತು ಮಾಡಲಾಗಿರ್ತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿದ್ದ ನಮ್ಮ ಡ್ರೋನ್ ದೀದಿ ಯೋಜನೆ ಯಾವುದಕ್ಕೆ ಸಂಬಂಧವನ್ನು ಪಟ್ಟಿದೆಯಪ್ಪ ಅಂದ್ರೆ ಇದು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕೃಷಿ ಡ್ರೋನ್ಗಳನ್ನು ತರಬೇತಿ ನೀಡುವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೋಜನೆ ಆಗಿರ್ತದೆ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಭಾರತದ ಮೊದಲ ಸೆಮಿಕಂಡಕ್ಟರ್ ತಯಾರಿಕಾ ಘಟಕವು ಯಾವ ರಾಜ್ಯದಲ್ಲಿ ಸ್ಥಾಪನೆಯಾಗುತ್ತಿದೆ ನೋಡಿ. ಇದು ಯಾವ ರಾಜ್ಯದಲ್ಲಿ ಸ್ಥಾಪನೆಯನ್ನು ಮಾಡಲಾಗ್ತಿದೆಯಪ್ಪ ಅಂದ್ರೆ ಇದು ಗುಜರಾತ್ನಲ್ಲಿ ಸ್ಥಾಪನೆ ಮಾಡಲಾಗಿರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. 21ನೆಯ ಪ್ರಶ್ನೆ ಕಡೆಗೆ ಬರೋದಾದರೆ 2026ರಲ್ಲಿ ಜಾರಿಗೆ ಬರಲಿರುವ ಯೂರೋ 7 ಮಾಲಿನ್ಯ ನಿಯಮಗಳು ಯಾವುದಕ್ಕೆ ಸಂಬಂಧಪಟ್ಟಿವೆಯಪ್ಪ ಅಂದ್ರೆ ಇವು ವಾಹನಗಳ ಹೊರಸೂಸುವಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನಿಯಮಗಳು ಆಗಿರ್ತವೆ. ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅನ್ಸಾರಾ ನದಿ ಯಾವ 2 ದೇಶಗಳ ನಡುವೆ ಒಂದು ವಿವಾದಕ್ಕೆ ಕಾರಣವಾಗಿದೆ ನೋಡಿ. ಅನ್ಸಾರಾ ಅಂತಕ್ಕಂಥ ನದಿ ಯಾವ 2 ದೇಶಗಳ ನಡುವಿನ ವಿವಾದಕ್ಕೆ ಕಾರಣ ಆಗಿದೆಯಪ್ಪ ಅಂದ್ರೆ ಇಲ್ಲಿ ಗಯಾನಾ ಮತ್ತು ವೆನಿಜುವೆಲಾ ದೇಶಗಳ ನಡುವೆ ಕಾರಣ ಆಗಿರ್ತಕ್ಕಂಥ ನೋಡಿ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಇತ್ತೀಚೆಗೆ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಭಾರತದ ಯಾವ ನದಿಯ ಮೇಲೆ ನಿರ್ಮಾಣವನ್ನು ಮಾಡಲಾಗಿದೆಯಪ್ಪ ಅಂದ್ರೆ ಇದು ಚಿನಾಬ್ ನದಿಯ ಮೇಲೆ ಇತ್ತೀಚೆಗೆ ನಿರ್ಮಾಣವನ್ನು ಮಾಡಲಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 24ನೆಯ ಪ್ರಶ್ನೆ, ಇತ್ತೀಚೆಗೆ ಯಾವ ಸಾರ್ವಜನಿಕ ವಲಯದ ಕಂಪನಿಯು ಮಹಾರತ್ನ ಸ್ಥಾನಮಾನವನ್ನು ಪಡೆದಿದೆ ನೋಡಿ. ಯಾವುದು ಪಡೆದಿದೆಯಪ್ಪ ಅಂದ್ರೆ ಇಲ್ಲಿ ಆಯಿಲ್ ಇಂಡಿಯಾ ಲಿಮಿಟೆಡ್ ಅಂತಕ್ಕಂಥ ಕಂಪನಿ ಮಹಾರತ್ನ ಸ್ಥಾನಮಾನವನ್ನು ಪಡೆದುಕೊಂಡಿರ್ತಕ್ಕಂಥ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 25ನೆಯ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡಿ. ವಿಶ್ವ ಬ್ಯಾಂಕಿನ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತೇಳಿ ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.